ಈ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಆಟೋಗಳಲ್ಲಿ ಗುಡ್ಸ್ ಹಾಕಂಗಿಲ್ಲ, ಲಗೇಜ್ ಇಲ್ಲ, ಹಂಗಂದ್ರೆ ನಾವು ಮಾಡ್ತೀರಿ ಅಣ್ಣ. ಸ್ಟ್ರೈಕ್ ಇತ್ತಲ್ಲ ಇಲ್ವಾ ಇವಾಗ ಅಣ್ಣ? ಒಳಗಡೆ ಗ್ರೌಂಡ್ ಐತೆ ಅಣ್ಣ, ಹಿಂಗೆ ಅಲ್ಲ ಅಣ್ಣ, ಒಳಗಡೆ ಮಾಡ್ತಾ ಇದ್ದೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಲ್ಲಿಪ್ಪ ಇದ್ದೀನಿ ಅಂತ ಅಂದರೆ ನೋಡಿ, ಆಡುಗೋಡಿ ಪೋರ್ಟರ್ ಆಫೀಸ್ ಇದೆಯಲ್ಲ, ಆ ಪೋರ್ಟರ್ ಆಫೀಸ್ ಹತ್ರ ಬಂದಿದೆ. ಏನಕ್ಕಪ್ಪ ಅಂತ ಅಂದರೆ ನಾನು ನೆನ್ನೆ ವೀಡಿಯೋದಲ್ಲಿ ನೋಡ್ದಂಗೆ ಎಲ್ಲ ಸ್ಟ್ರೈಕ್ ಇದೆ 11 ಗಂಟೆಗೆ ಅಂತ ಹೇಳಿದ್ರು. ಬಟ್ 11 ಗಂಟೆಗೆ ನಾನು ಬರೋಕ್ಕಾಗಿಲ್ಲ, ಅಂದರೆ ಬೇಗನೆ ಹೊರಟೆ ನಾನು. ಬಟ್ ಟೈಮ್ ನೋಡಿ ಎಷ್ಟು ಗಂಟೆ ಅಂತ, 12 ಗಂಟೆ 10 ನಿಮಿಷ ಆಗಿದೆ. 12 ಗಂಟೆ 10 ನಿಮಿಷ ಆಗಿದೆ. ಬಟ್ ನನಗನ್ನಿಸ್ದಂಗೆ ಇಲ್ಲಿ ಸ್ಟ್ರೈಕ್ ನಡೆದಿಲ್ಲ ಅಂತ ಅನಿಸುತ್ತೆ. ಏನಕ್ಕಪ್ಪ ಅಂತ ಅಂದರೆ ಅಲ್ಲೆಲ್ಲ ಈಗ ಪೋರ್ಟರ್ ಆಫೀಸ್ ಇದೆಯಲ್ಲ, ಆ ಪೋರ್ಟರ್ ಆಫೀಸ್ ಮುಂದೆ ಎಲ್ಲ ತುಂಬ ಜನ ಪೊಲೀಸ್ನವ್ರು ನಿಂತಿದ್ದಾರೆ. ಅಂದರೆ ಅಷ್ಟು ಈಸಿಯಾಗಿ ಸ್ಟ್ರೈಕ್ ಮಾಡೋದಾಗಲಿ ಅಥವಾ ಈಗ ಆಫೀಸ್ ಒಳಗಡೆ ಹೋಗಿ ಮುತ್ತಿಗೆ ಹಾಕೋದಾಗಲಿ ಈ ಥರ ಎಲ್ಲ ಮಾಡೋಕ್ಕೆ ಯಾರು ಕೂಡ ಅವಕಾಶ ಕೊಡಲ್ಲ. ಏನಕ್ಕೆ ಅಂತ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಡಿರೋದ್ರಿಂದ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೂ ಕೂಡ ಗೊತ್ತಿರುತ್ತಲ್ಲ, ಅದರಿಂದಾಗಿ ಅವ್ರು ಬೇಕಾದಂಥ ಕ್ರಮ ಅವ್ರು ತೊಗೊಂಡಿರ್ತಾರೆ. ಜೊತೆಯಲ್ಲಿ ಅಷ್ಟು ಈಸಿಯಾಗಿ ಒಳಗಡೆ ಎಲ್ಲ ನುಗ್ಗೋಕ್ಕೆ ಬಿಡಲ್ಲ. ಬನ್ನಿ ತೋರಿಸ್ತೀನಿ, ಅಂದರೆ ಹಂಗೆ ನಡ್ಕೊಂಡು ಹೋಗ್ತೀನಿ. ಅಂದರೆ ನಾನು ಅಲ್ಲೇ ನೋಡಿದೆ, ಈಗ ಹೋಗಿ ಪೊಲೀಸ್ನವ್ರನ್ನೆಲ್ಲ ಕೇಳೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಬನ್ನಿ ನೋಡಿ, ಪೋರ್ಟರ್ ಆಫೀಸಲ್ಲೇ ಕಾಣಿಸ್ತಾ ಇದೆ ನಿಮಗೆ ಮುಂದೆಗಡೆ. ಸುಮ್ಮನೆ ತುಮಕೂರಿಂದ ಬಂದೆ ನಾನು, ಇಲ್ಲಿ ಸ್ಟ್ರೈಕ್ ಆಗ್ತಾ ಇರ್ಬೋದು, ಏನಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನೋಡಿ, ಯಾವುದೂ ಸ್ಟ್ರೈಕ್ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಪೊಲೀಸೆಲ್ಲ ಫುಲ್ಲು ಕಾವಲು ನಿಂತಿದ್ದಾರೆ ನೋಡಿ. ಪೋರ್ಟರ್ ಆಫೀಸಲ್ಲೇ ಇದೆ, ಅಂದರೆ ಪೊಲೀಸ್ ಎಲ್ಲ ಆ ಸೈಡಲ್ಲಿ ಎಲ್ಲ ಕಾವಲು ಕಾಯ್ತಾ ಇದ್ದಾರೆ. ಇಲ್ಲ ಗಾಯ್ಸ್, ಯಾವುದೂ ಸ್ಟ್ರೈಕ್ ಇಲ್ಲ. ಅಂದರೆ ಯಾರೋ ಒಂದು 3-4 ಜನ ಕೂತಿದ್ದಾರೆ ಅಷ್ಟೇ. ಅಂದರೆ ಪೋರ್ಟರ್ ಆಫೀಸಲ್ಲಿ ಕೆಲಸ ಮಾಡೋರು ಇರ್ಬೋದು ಅವರು. ಅಂದರೆ ಆಟೋ ಚಾಲಕರಾಗಲಿ ಯಾರು ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಗಾಡಿಗಳೆಲ್ಲ ಇಲ್ಲಿ ಇದ್ದಾವೆ, ಬಟ್ ಒಬ್ಬರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ಹಾಕ್ಕೊಂಡಿದ್ದಾರೆ, ತುಂಬ ಜನ ಲಗೇಜ್ ಆಟೋ ಹಾಕ್ಕೊಂಡಿದ್ದಾರೆ, ಬಟ್ ಯಾರೊಬ್ಬರು ಕೂಡ ಇಲ್ಲಿ ಕಾಣಿಸ್ತಲ್ಲ. ನನಗೆ ಅನ್ನಿಸ್ದಂಗೆ ಕಾಲ್ ಆಫ್ ಮಾಡಿರ್ಬೋದು ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಇಲ್ಲ ಲೇಟಾಗಿ ಬಂದಿದ್ದಕ್ಕೆ ಏನಾದ್ರು ಗೊತ್ತಿಲ್ಲ, ಬಟ್ ಅಲ್ಲಿ ಪೊಲೀಸರೆಲ್ಲ ಅಲ್ಲೇ ವೆಯ್ಟ್ ಮಾಡ್ತಾರಲ್ಲ. ನನಗೆ ಅನ್ನಿಸ್ದಂಗೆ ಸ್ಟ್ರೈಕ್ ಮಾಡೋಕ್ಕೆ ಬಿಟ್ಟಿರಲ್ಲ ಗೈಸ್ ಅಂತ. ಅಂದರೆ ಅವ್ರದ್ದು ಸೋಷಿಯಲ್ ಮೀಡಿಯಾ ಪೇಜೆಲ್ಲ ಇದ್ದಾವಲ್ಲ, ಆ ಪೇಜಲ್ಲಿ ನೋಡಿದ್ರೆ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಸ್ಟ್ರೈಕ್ ಮಾಡಿದ್ರು ಇಲ್ವ ಅಂತ ಹೇಳ್ಬಿಟ್ಟು. ಮೇಲ್ನೋಟಿಗೆ ಯಾವುದೇ ಆದಂಥ ಸ್ಟ್ರೈಕು ಕಾಣಿಸ್ತಾ ಇಲ್ಲ. ನೋಡೋಣ ಅಂತಲೇ ಬಂದೆ ನಾನು. ಅಂದರೆ ತುಮಕೂರಿಂದ ಬಂದೆ ನೋಡಿ, ಇಷ್ಟೊತ್ತಾಗೋಯ್ತು. ಅಂದರೆ ನಾನು ಯಾವುದಪ್ಪ ಇದು ಮಾಧವರದಿಂದ ಇಲ್ಲಿಗೆ ಬರೋಕ್ಕೆ 1.5 ಗಂಟೆ ಆಗೋಯ್ತು. ಅಂದರೆ ಕರೆಕ್ಟ್ ಟೈಮ್ಗೆ ನಾನು ಹೊರಟೆ ಅಲ್ಲಿ. ಬಟ್ ಟ್ರಾಫಿಕಲ್ಲಿ ಇಲ್ಲಿ 15 ಕಿಲೋಮೀಟರ್ವರೆಗೆ ನನಗೆ 1 ಗಂಟೆ ಮೇಲೆ ತಗೊಂಡು, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಯಾವುದೇ ಆದಂಥ ಸ್ಟ್ರೈಕು ಏನೂ ಇಲ್ಲ, ಕ್ಯಾನ್ಸಲ್ ಆಗಿದೆ ಅನಿಸುತ್ತೆ. ಅಣ್ಣ ಸ್ಟ್ರೈಕ್ ಇತ್ತಲ್ಲ ಇಲ್ವಾ ಇವಾಗ? ಅಣ್ಣ ಒಳಗಡೆ ಗ್ರೌಂಡ್ ಐತೆ ಅಣ್ಣ, ಹಿಂಗೆ ಅಲ್ಲ ಅಣ್ಣ, ಒಳಗಡೆ ಮಾಡ್ತಾಯಿದ್ದೀರಾ? ಸರಿ ಗೈಸ್ ನೋಡಿ, ಒಳಗಡೆ ಇರೋದಂತೆ ನನಗೆ ಗೊತ್ತಿಲ್ಲ. ಅಂತ ಅಂದರೆ ನಾನು ಸ್ಟೇಷನ್ ಮುಂದೆನೇ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಸ್ಟೇಷನ್ ಮುಂದೆ ಅಲ್ಲ, ಎಲ್ಲ ಒಳಗಡೆ ಗ್ರೌಂಡ್ ಬೇರೆ ಇದೆಯಂತೆ. ಗೊತ್ತಿಲ್ಲ ಗೈಸ್ ನನಗೂ ಕೂಡ. ಬನ್ನಿ ಹೋಗಿ ನೋಡೋಣ. ಅಂದರೆ ಕೇಳಿದ್ದಕ್ಕೆ ಗೊತ್ತಾಯಿತು, ಕೇಳಿಲ್ಲ ಅಂತ ಅಂದರೆ ಗೊತ್ತಾಗ್ತಾ ಇರಲ್ಲ. ಸೊ ನನಗೆ ಅನ್ನಿಸ್ದಂಗೆ ಏನು ಮಾಡಿದ್ರು ಅಂತ ಅಂದರೆ ನನಗೆ ಆಫೀಸ್ ಮುಂದೆನೇ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಆಫೀಸ್ ಮುಂದೆಲ್ಲ ಮಾಡ್ತಾಯಿದ್ದಾರಂತೆ. ಬನ್ನಿ ಹೋಗಿ ನೋಡೋಣ. ಗೈಸ್ ನೋಡಿ, ಮುಂದೆ ಅಂತ ಹೇಳ್ಬಿಟ್ಟು ಅವ್ರು ಕಳಿಸಿದ್ರು, ಬಟ್ ಯಾವ ಸೈಡು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಅಂತ ಅಂದರೆ ಸ್ಟ್ರೈಟ್ ರೋಡಲ್ಲಿ ಬಂದೆ, ಅಲ್ಲಿ ಮುಂದೆ ಹೋದೆ, ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಫೀಲ್ಡ್ ಎಲ್ಲಿದೆ? ಹೆಂಗಪ್ಪ ಹುಡ್ಕೋದು? ನಾನು ಬೇರೆ ಏರಿಯಾಗೋಸ್ಪ ಈ ಸೈಡಿಗೆ ಬಂದೇ ಇಲ್ಲ ಅಂತ ಅಂದ್ಕೊಳ್ಳಿ ಗೈಸ್. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಸೊ ಹುಡ್ಕೋದು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಸುಮ್ಮನೆ ಮ್ಯಾಪ್ದಾಗ ನೋಡ್ಬಿಡ್ಲಾ, ಮ್ಯಾಪ್ದಾಗ ನೋಡಿದ್ರೆ ಗ್ರೌಂಡರು ಗೊತ್ತಾಗುತ್ತೇನೋ. ಅಂದರೆ ಫುಲ್ಲು ಪೊಲೀಸ್ ಕ್ವಾರ್ಟರ್ಸ್ ಇದು ಒಳಗಡೆ ಎಲ್ಲ ಬರೀ ಪೊಲೀಸ್ನವರೇ ಇರೋದು. ಎಲ್ಲ ಪೊಲೀಸ್ ಕ್ವಾರ್ಟರ್ಸ್ ಇದು, ಅದರಲ್ಲೇ ಬರ್ದಿದ್ದಾರೆ ಅಂತ. ಅಂದರೆ ಬೋರ್ಡ್ಗಳೆಲ್ಲ ಬರ್ದಿದ್ದಾರೆ ಪೊಲೀಸ್ ಕ್ವಾರ್ಟರ್ಸ್ ಅಂತ ಹೇಳ್ಬಿಟ್ಟು. ಗೈಸ್ ನೇರ್ಲೆಣ್ಣ ಇದು ಅಲ್ಲ. ಸರಿ ಗೈಸ್, ಓಪನ್ ಮಾಡಿ ನೋಡ್ತೀನಿ ಯಾವ್ದಾದ್ರು ಮ್ಯಾಪ್ ಏನಾದ್ರು ಇದೆಯಾ, ಇಲ್ಲಿ ಗ್ರೌಂಡ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಮ್ಯಾಪಲ್ಲಿ. ಜಿಮೇಲೆಲ್ಲ ಮ್ಯಾಪ್ ಹೆಂಗೆ ಗೈಸ್ ಕಂಡುಹಿಡಿಯೋದು? ಪಾರ್ಕ್ ಇದು ಇದಾ? ಆಡುಗೋಡಿ ಪೊಲೀಸ್ ಗ್ರೌಂಡ್ ಅಂತ ಇದೆ ಇದು.
ಒಂದು ಗ್ರೌಂಡ್ ಇರ್ಬೋದು ಇದು. ಬನ್ನಿ ನೋಡೋಣ. ಗ್ರೌಂಡ್ ಅಂತ ಹಾಕಿದ್ದಾರೆ, ಆ ಕಡೆಗೆ ಹೋಗೋಣ. ಅಂದರೆ ಸ್ಟ್ರೈಟಾಗಿ ಹೆಂಗಪ್ಪ ತಗೊಳೋದು, ಬನ್ನಿ ನೋಡೋಣ, ಹುಡ್ಕೋಣ. ಒಟ್ನಲ್ಲಿ ನಾನೇ ಹೋಗಿರೋದು ಕ್ವಾರ್ಟರ್ಸ್ ಒಳಗಡೆ ಇರೋದು ನಾನು. ಇಲ್ಲೆಲ್ಲ ಗ್ರೌಂಡ್ ಇದೆ ಅಂತೆ, ಬನ್ನಿ ಗ್ರೌಂಡ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಚಾಲಕರ ವೇದಿಕೆಯಿಂದ ನಾಗವಾರ ವಿಭಾಗದಿಂದ ನಾವೆಲ್ಲ ಇಲ್ಲಿ ಸೇರಿರೋದು ಏನಕ್ಕಂದರೆ ಏನು ಆಟ ಆಡೋಕ್ಕಲ್ಲ, ಡ್ಯೂಟಿಗಳೆಲ್ಲ ಬಿಟ್ಟು ಬಂದಿರೋದು. ಕಾರಣ ಏನಂದರೆ ನಮಗೆ ಪೋಟ್ರಿಂದ ಆಗ್ತಾ ಇರೋ ದೌರ್ಜನ್ಯ ಮತ್ತು ದಬ್ಬಾಳಿಕೆ. ನಮ್ಮಿಂದ 20% ಕಮಿಷನ್ ತೊಗೊತಾ ಇದ್ದಾನೆ. ಅಗ್ರಿಗೇಟೆಡ್ ಲೈಸೆನ್ಸ್ ಇಲ್ಲ ಅವನ ಹತ್ರ. ಇಲ್ದಿಲ್ಲೇ ಅವನು ಇಷ್ಟು ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ಬೇಡಿಕೆ ಏನಂದರೆ, ಎಲ್ಲ ಡ್ರೈವರ್ಗಳಿದ್ದಾರೆ, ಬೇಡಿಕೆ ಏನಂದರೆ ಕಮಿಷನ್ನ ಕಡಿಮೆ ಮಾಡಬೇಕು. ಗೌರ್ಮೆಂಟಲ್ಲಿ RTO ಗೈಡ್ಲೈನ್ಸು ಮತ್ತು ಗೌರ್ಮೆಂಟ್ ಲೆಕ್ಕದಲ್ಲಿ ಎಷ್ಟನ್ನ ತಗೋಬೇಕು ಅದನ್ನು ತಗೋಬೇಕು ಅವನು. ಇಲ್ವಾ ಕಮಿಷನ್ನ ಕಡಿಮೆ ಮಾಡಬೇಕು. ಮತ್ತು ಅದ್ರ ಜೊತೆಗೆ ನಮಗೆ ಮತ್ತೆ ಇವಾಗ ಫಸ್ಟ್ ಏನು ಕೊಡ್ತಾ ಇದ್ದ, ಇವಾಗ 100 ರೂಪಾಯಿ ಬಾಡಿಗೆ ಅಂದರೆ ಅದರಲ್ಲಿ 25% ಅದರಲ್ಲಿ ಮೈನಸ್ ಮಾಡಿದ್ದಾನೆ. ಇವಾಗ ಸ್ಥಿತಿಗಳು ಏನಿದೆ, ಡೀಸೆಲ್ ರೇಟ್ಗಳು ಎಷ್ಟಾಗಿದೆ, 10 ರೂಪಾಯಿ ಜಾಸ್ತಿ ಆಗಿದೆ. ಹೆಂಗೆ ಈ ಟ್ರಾಫಿಕಲ್ಲಿ ಗಾಡಿ ಹೋದರೆ 12 ಬರೋ ಜಾಗದಲ್ಲಿ 8-9 ಬರುತ್ತೆ. ಅದರಲ್ಲಿ ಇವನು ಡೀಸೆಲ್ ಹಾಕೊಂಡೋಗಿ ನಾವು ಏನು ಉಳಿಯುತ್ತೆ ಹೇಳಿ? ನಮ್ಮದು ಗಾಡಿದೇನು, ಡ್ರೈವರ್ದೇನು, ಮೇಂಟೆನೆನ್ಸ್ ಏನು, ಸಂಸಾರ ಹೆಂಗೆ ನಡೆಸ್ಬೇಕು? ಜಾಸ್ತಿ ಮಾಡೋ ಜಾಗದಲ್ಲಿ ಇವನು ಕಡಿಮೆ ಮಾಡಿದ್ದಾನೆ. ಅದಕ್ಕೆ ನಮಗೆ ಕಮಿಷನ್ ಕಡಿಮೆ ಆಗಬೇಕು, ಮತ್ತು ರೇಟ್ಗಳು ಜಾಸ್ತಿ ಆಗಬೇಕು, ಹೋಮ್ ಬಟನ್ ಕೊಡಬೇಕು. ಮತ್ತು ಈ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಆಟೋಗಳಲ್ಲಿ ಗುಡ್ಸ್ ಹಾಕಂಗಿಲ್ಲ, ಲಗೇಜ್ ಇಲ್ಲ, ಹಂಗಂದ್ರೆ ನಾವು ಮಾಡ್ತೀರಿ. ಅದಕ್ಕೆ ನಾವು ಇಲ್ಲಿ ಅವನೇನು ಮಾಡ್ತಾ ಇದ್ದಾನೆ ಇನ್ನೊಂದಂದರೆ, ಡ್ರೈವರ್ಗಳು, ಆಟೋ ಡ್ರೈವರ್ ಮತ್ತು ಗೂಡ್ಸ್ ಚಾಲಕರ ಮಧ್ಯದಲ್ಲಿ ಇದು ಜಗಳನ ತಂದಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾನೆ. ಈ ಪೋರ್ಟರ್ ಏನು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾನೆ. ಕಸ್ಟಮರ್ಗಳಿಗೆ ಮೇಲೆ ಬಿಟ್ಟು ಡ್ರೈವರ್ ಇಲ್ಲ ಅಂದರೆ ಇವತ್ತು ಏನು ನಡೆಯಲ್ಲ, ಏನು ಸಂಸಾರನೇ ನಡೆಯಲ್ಲ. ನಡೆಯುತ್ತೇನ್ರಪ್ಪ? ಏನು ನಡೆಯಲ್ಲ. ಊಟ ತಿಂಡಿಗಳು ಏನು ನಡೆಯಲ್ಲ. ಹಾಲು ಏನೇನಿದೆ, ಈ ಗ್ರೋಸರಿ ಏನು ಸಿಗಲ್ಲ. ಅಂಥದ್ರಲ್ಲಿ ಡ್ರೈವರ್ನ ಅವನು ಏನು ಮಾಡ್ತಾನೆ, ಕಾಲು ಕೆಳಗಡೆ ತುಳಿತಾ ಇದೆ. ಅದನ್ನು ನಾವು ಇವಾಗ ಮಿತಿ ಮೀರಿ ಹೋಗಿದೆ. ಏನೇ ಕಾಲ್ ಮಾಡಲಿ ಅವನಲ್ಲಿ ಬಹಳ ತೊಂದರೆಗಳಿದೆ, ಬಹಳ ತೊಂದರೆ. ಅದು ಲೆಕ್ಕ ಮಾಡಿದ್ರೆ ಅದನ್ನ ಹೇಳೋಕ್ಕಾಗಲ್ಲ. ಆ ಥರ ಇದೆ. ನಮಗೇನು ಕಮಿಷನ್ ಕಡಿಮೆ ಆಗಬೇಕು, ಮತ್ತು ಹೋಮ್ ಬಟನ್ ಬೇಕು. ಆಮೇಲೆ ಏನು ಪ್ಯಾಸೆಂಜರ್ ಆಟೋಗಳಲ್ಲಿ ಲಗೇಜ್ ಹೊಡೆಯಂಗಿಲ್ಲ. ಆಮೇಲೆ ಕ್ಯಾನ್ಸಲೇಷನ್ ಅಂದ್ಬಿಟ್ಟು ನಮ್ಮ ಡ್ರೈವರ್ಗಳಿಗೆ ತೊಂದರೆ ಕೊಡೋಂಗಿಲ್ಲ. ಯಾಕಂದರೆ ಅವನು ತಗೊತಾ ಇರೋದು 20%. ಗೌರ್ಮೆಂಟ್ ಲೆಕ್ಕದಲ್ಲಿ ಅವನು 5-6% ತಗೊಳೋ ಜಾಗದಲ್ಲಿ 3-4% ಜಾಸ್ತಿ ತಗೊತಾ ಇದ್ದಾನೆ. ತಗೊಂಡು ಕೂಡ ನಮ್ಮ ಮೇಲೆ ಏನಕ್ಕೆ ದಬ್ಬಾಳಿಕೆ ಮಾಡ್ತಾ ಇರೋದು? ಅದನ್ನ ನಾವು ಯಾವತ್ತಿಗೂ ಅದನ್ನ ನಾವು ಒಪ್ಪಲ್ಲ. ಮತ್ತೆ ನಮಗೆ ನಮ್ಮ ಬೇಡಿಕೆ ಬೇಕೇ ಬೇಕು. ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಎಲ್ಲ ಕ್ಯಾನ್ಸಲೇಷನ್ ಮಾಡೋದ್ರಿಂದ ಸಸ್ಪೆಂಡ್ ಆಗುತ್ತೆ. ಸಸ್ಪೆಂಡ್ ಆದಾಗ ನಮ್ಮ ದುಡಿಮೆಗಳು ಹೋಗುತ್ತೆ. ನಾವು ಹೆಂಗ್ ನಡೆಸೋಣ ಹೇಳಿ? ಅವ್ನು ತಗೊಂತಾ ಇರೋದು ಅಷ್ಟೊಂದು ಕಮಿಷನ್ ತಗೋಬಿಟ್ಟು ಅವನು ಎಲ್ಲೋ ಕುಂತಿದ್ದಾನೆ, ದುಬೈಲ್ಲೋ ಅಲ್ಲಿ ಇಲ್ಲಿ ಕುಂತಿದ್ದಾನೆ. ಯಾರ ಕಾಸಲ್ಲಿ? ನಮ್ಮ ಡ್ರೈವರ್ಗಳ ಕಾಸಲ್ಲಿ ಇರೋದು. ಅದಕ್ಕೋಸ್ಕರ ನಾವು ಯಾವತ್ತೂ ಅದನ್ನ ಒಪ್ಪಲ್ಲ. ನಮಗೆ ಬೇಕಾಗಿರೋದು ಲೈಸೆನ್ಸ್ಗಳು, ಆಮೇಲೆ ಮೆಟೀರಿಯಲ್ ಏನಾಗ್ತಾರೆ ಗೊತ್ತಿರಲ್ಲ. ಇಲ್ಲಿಗಲ್ ಗಾಂಜಾ, ಡ್ರಗ್ಸು ಅವು ಇವು ಹಾಕ್ತಾರೆ. ಅದು ಹೆಂಗೆ ಹಾಕ್ತಾರೆ ಹೇಳಿ? ಇವನಲ್ಲಿ ನಡೀತಾ ಇರೋ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲ ಇಲ್ಲಿಗಲ್ ಐಟಮ್ಗಳು ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ನ್ಯಾಯ ಬೇಕಂತ ಎಲ್ಲ ಸೇರಿದ್ದೀರಿ. ನಾವು ಅದು ನ್ಯಾಯಕ್ಕೋಸ್ಕರ ಇಲ್ಲಿ ಏನೇ ಆಗಲಿ ನಾವು ಇಲ್ಲಿಂದ ಕದಲಲ್ಲ. ನಾವು ಬಂದಿರೋದು ಉದ್ದೇಶ ಇದು ಏನಿದೆ. ಇಲ್ಲಿ ನಾವು ಸೇರಿರೋದು ಏನಕ್ಕಂದ್ರೆ ನಮ್ಗೆ ಆಗ್ತಾ ಇರೋ ದಬ್ಬಾಳಿಕೆಗೆ. ಇದು ನಮ್ಮ ಸಾರಿಗೆ ಸಚಿವರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರಿಗೆ ಹೋಗ್ಬೇಕು. ದಯವಿಟ್ಟು ನೀವು ಇದನ್ನ ಕೇಳಿಬಿಟ್ಟು, ಇವಾಗ ಬಡಪಾಯಿ ಡ್ರೈವರ್ಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ನ್ಯಾಯ ಕೊಡ್ಬೇಕಂತ ನಾವು ಸೇರಿರೋದು. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಸರ್. ನೋಡಿ, ನಾವು ಲೋಕಲ್ ಇಲ್ಲಿರೋರು ನಮಗೆ ಇಲ್ಲ ಇವಾಗ ದುಡಿಮೆ. ಅವನೇನು ಮಾಡ್ತಾ ಇದ್ದಾನೆ, ಆಚೆಯಿಂದ ಡ್ರೈವರ್ಗಳನ್ನ ಕರ್ಕೊಬಂದ್ಬಿಟ್ಟು ಅವ್ರಿಗೆ ಡ್ಯೂಟಿ ಕೊಡ್ತಾ ಇದ್ದಾರೆ. ಯಾಕೆ ಹೇಳಿ? ಅವರಲ್ಲಿ DL ಇರಲ್ಲ, ಯೂನಿಫಾರ್ಮ್ ಇರಲ್ಲ, ಕುಡುಕರು ಇರ್ತಾರೆ, ಎಲ್ಲ ಇರ್ತಾರೆ, ಭಾಷೆ ಬರಲ್ಲ. ಅವ್ರಿಗೆ ಅವನು ನೆಲೆ ಮಾಡಿಕೊಡ್ತಾ ಇದ್ದಾನೆ. ಏನಕ್ಕೆ? ನಾವು ಇಲ್ಲಿರೋರು ಇಲ್ವಾ? ನಾವು ಓಡಿಸಲ್ವಾ? ನಾವು ಸರ್ವಿಸ್ ಕೊಡ್ತಾ ಇಲ್ವಾ? ಇಷ್ಟು ವರ್ಷಗಳಿಂದ ನಮ್ಮ ಗುಡ್ಸ್ ಡ್ರೈವರ್ಗಳು ಸರ್ವಿಸ್ಗಳನ್ನ ಕೊಟ್ಟಿಲ್ವಾ? ಮಾಡಿರೋದ್ರಿಂದನೇ ಅದ್ರ ಪ್ರತಿಫಲ ಹೋಗ್ಬಿಟ್ಟು ಅವನು ಅಷ್ಟು ಮೇಲೆ ಹೋಗಿ ಕುಂತಿರೋದು. ದಯವಿಟ್ಟು ನಾವು ನಮಗೇನಿದೆ ಕಮಿಷನ್ ಕಡಿಮೆ ಮಾಡಿ
ಆಮೇಲೆ ಕ್ಯಾನ್ಸಲೇಷನ್ ಇದು ಮಾಡಿ ಕ್ಯಾನ್ಸಲೇಷನ್ ಆಪ್ಷನ್ನ ತೆಗೆದುಬಿಡಿ. ಇದೆಲ್ಲ ಆಗಲ್ಲ ಅಂದ್ರೆ ಒಂದೇ ಮಾತು, ನಮಗೆ ಪೋಟ್ರೇ ಬೇಡ, ಗೌರ್ಮೆಂಟ್ ಇಂದ ಹೊಸ ಆ್ಯಪ್ ಬರಲಿ. ನಾವು ಗೌರ್ಮೆಂಟ್ಗೆ ಏನು ಪೋಟ್ರಿಗೆ ಕೊಡ್ತಾ ಇದ್ದೀರಾ, ಗೌರ್ಮೆಂಟ್ ನಿಗದಿತ ಏನು ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ, ಅಷ್ಟು ಪರ್ಸೆಂಟೇಜನ್ನ ನಾವು ಗೌರ್ಮೆಂಟ್ಗೆ ಕೊಡ್ತೀರಿ. ಗೌರ್ಮೆಂಟಿಂದ ನಮಗೊಂದು ಆ್ಯಪ್ ಬೇಕು ಅಷ್ಟೇ. ಇದೆಲ್ಲ ಅವ್ನಿಗೆ ಆಗಲ್ಲ ಅಂದರೆ ನಾವು ಅವನ್ನ ಧಿಕ್ಕರಿಸ್ತೀರಿ, ಮತ್ತು ನಮಗೆ ಗೌರ್ಮೆಂಟಿಂದ ಹೊಸ ಆ್ಯಪ್ ಬರಲಿ ಅಷ್ಟೇ, ಅದನ್ನು ಬಯಸ್ತೀರಿ. ವಿಡಿಯೋ ಮಾಡಿದ್ರೆ ಸೆಂಟ್ರಿಗೆ ಬಂದ್ಬಿಡಿ ದಯವಿಟ್ಟು.